ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರಿಗೂ ನಮಸ್ಕಾರ. ಸೊ ಎಷ್ಟೊಂದು ದಿವಸ ಆಗಿತ್ತು ನಾನು ಬ್ಲಾಗ್ ಮಾಡಿ. ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಫೈನಲಿ. ಅಂದರೆ ತುಂಬ ಬ್ಲಾಗ್ಸ್ ಮಾಡಿದ್ದೀನಿ ಗೈಸ್, ಅಂದರೆ ವೀಡಿಯೋ ಶೂಟ್ ಮಾಡಿದ್ದೀನಿ, ಬಟ್ ಯಾವುದೂ ಪೋಸ್ಟ್ ಮಾಡಿಲ್ಲ. ಯಾಕಂದರೆ ಅದರಲ್ಲಿ ಹಾಫ್ ಮಾಡ್ತೀನಿ, ಇನ್ನು ಹಾಫ್ ಮಾಡಲ್ಲ, ಈ ಥರ ಏನಾದ್ರು ಇದ್ದೇ ಇರುತ್ತೆ. ಸೊ ದಟ್ಸ್ ದ ರೀಸನ್ ಅಷ್ಟೇ ಪೋಸ್ಟ್ ಮಾಡ್ದಲೇ ಇರೋದಕ್ಕೆ. ಸೊ ಫೈನಲಿ ಇವತ್ತಿನ ಕನ್ಸಿಸ್ಟೆಂಟಾಗಿ ಬ್ಲಾಗ್ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಹೌ ಮೆನಿ ಡೇಸ್ ದಿಸ್ ಕನ್ಸಿಸ್ಟೆನ್ಸಿ ಕ್ಯಾರೀಸ್ ಔಟ್. ಇವತ್ತು ನನ್ನ ವಾಯ್ಸ್ ಒಂದು ಸ್ವಲ್ಪ ಇರಿಟೇಟಿಂಗಾಗಿ ಕೇಳಿಸ್ಬೋದು, ಯಾಕಂದರೆ ನನಗೆ ಒಂದು ಸ್ವಲ್ಪ ಥ್ರೋಟ್ ಇರಿಟೇಷನ್ ಆಗಿದೆ ಬ್ಯಾಂಗ್ಳೂರ್ ವೆದರಿಂದ. ಎಷ್ಟು ಕೆಟ್ಟ ಬಿಸಿಲು ಅಂದರೆ ಗೈಸ್, ಆಚೆ ಹೋಗೋಕ್ಕೆ ಹಿಂಸೆ ಆಗುತ್ತೆ. ಜಸ್ಟ್ 5 ಮಿನಿಟ್ಸ್ ಆಚೆ ಹೋಗಿ ನಿಂತ್ಕೊಳ್ಳಿ ಬ್ಯಾಂಗ್ಳೂರ್ ವೆದರಲ್ಲಿ, ಫುಲ್ ಸ್ಕಿನ್ ಟ್ಯಾನ್ ಆಗಿಬಿಡುತ್ತೆ, ಅಷ್ಟು ಬಿಸಿಲಾಗಿದೆ. ಸೊ ಇದು ಬಿಸಿಲಿಂದ ನಾನು ಐಸ್ ವಾಟರ್ ಕುಡಿಯೋದು ಸ್ಟಾರ್ಟ್ ಮಾಡಿ ನನಗೆ ಥ್ರೋಟ್ ಇರಿಟೇಷನ್ ಸ್ಟಾರ್ಟ್ ಆಯಿತು. ಸೊ ಇವಾಗಿನ್ನೂ ಹಾಟ್ ವಾಟರ್ ಕುಡ್ದಿದ್ದೀನಿ. ಐ ಡೋಂಟ್ ನೋ, ಬಟ್ ಸ್ಟಿಲ್ ಹಂಗೆ ಅನ್ನಿಸ್ತಾ ಇದೆ, ಒಂಥರ ಆಗ್ತಾ ಇದೆ. ಸೊ ಇಟ್ಸ್ ಅ ವೆರಿ ರ್ಯಾಂಡಮ್ ಬ್ಲಾಗ್. ಏನಿಲ್ಲ ಗೈಸ್, ಇವತ್ತಿಂದು ಸ್ವಲ್ಪ ಕ್ಲೀನಿಂಗ್ ಇದೆ, ಬಟ್ಟೆ ವಾಶ್ ಮಾಡೋದಿದೆ, ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಸೊ ಬಟ್ಟೆ ಪ್ಯಾಕ್ ಮಾಡಬೇಕು. ಸೊ ಐ ಹೋಪ್ ಯು ಆಲ್ ಸ್ಟೇ ಟುಗೆದರ್ ವಿತ್ ದಿಸ್ ಜರ್ನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಕ್ಲೋತ್ಸ್ ವಾಶ್ ಮಾಡಬೇಕು ಗೈಸ್, ಇಷ್ಟಿದೆ ತೊಳೆಯೋಕ್ಕೆ. ಇಲ್ಲಿ ಪಿಜನ್ ಬಂದು ಕುತ್ಕೊಂಡಿತ್ತು ಲಾಸ್ಟ್ ಟೈಮು, ಅದು ಹೋಗ್ತಾನೂ ಇಲ್ಲ, ಫುಲ್ ಗಲೀಜ್ ಮಾಡಿ ಹೋಗ್ಬಿಟ್ಟಿತ್ತು. ಟಪ್ ಕ್ಲೀನ್ಗೆ ಹಾಕಿದೆ, ಬಟ್ ಸ್ಟಿಲ್. ಪ್ಲೀಸ್, ನೀವು ಯಾರಾದರೂ ಜೀನ್ಸ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಲೆಟ್ ಮಿ ಗಿವ್ ಯು ಒನ್ ಸಜೆಷನ್. ಯಾವಾಗಲೂ ಇದಪ್ಪ, ನನಗೆ ಕಲ್ಟ್ ಫೇವ್ರೆಟ್ ಬ್ರ್ಯಾಂಡ್ ಬಂದು ರೋಡ್ಸ್ಟರ್. ಇದೇ ಜೀನ್ಸ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಚಲೋ. ಇಲ್ಲೆಲ್ಲ ನೋಡಿ ಗೈಸ್, ಪಿಜನ್ ಬಂದು ಎಷ್ಟು ಗಲೀಜ್ ಮಾಡಿಬಿಟ್ಟಿದೆ. ಅಂದರೆ ಅದು ಧೂಳದು. ಕಾಣಿಸ್ತಿದ್ದೀನಲ್ಲ ಗೈಸ್ ನಾನು, ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ಇದಂತ. ವರ್ಷಕ್ಕೂ ನನಗೆ ಟೈಮ್ ಆಗಿಲ್ಲ. ಈಸ್ ಆಲ್ಮೋಸ್ಟ್ ಕಿಚನ್ ಕ್ಲೀನ್ ಏನೋ ಆಗಿದೆ. ಇದೊಂದು ಕ್ಲೀನ್ ಮಾಡೋದಿತ್ತು, ಮತ್ತು ಸ್ಟವ್ ಮಾತ್ರ ತುಂಬ ಗಲೀಜಾಗಿತ್ತು, ಇದು ಕ್ಲೀನ್ ಆಯಿತು. ಅಷ್ಟು ಬಿಟ್ಟು ಇದು ನೋಡಿ ಇಷ್ಟು ಗಲೀಜಿದೆ. ಸೊ ಇದೆಲ್ಲ ಕ್ಲೀನ್ ಮಾಡಿ ಮುಗಿಸ್ಬೇಕು ಗೈಸ್ ಇವತ್ತೆ. ಯಾಕಂದರೆ ನಾನು ಊರಿಗೆ ಹೋಗಿ ಮತ್ತೆ ಬಂದಾಗ ಗಲೀಜಾಗಿದ್ರೆ ನನ್ನ ಕೈ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಕ್ಲೀನ್ ಮಾಡಿದ್ಮೇಲೆ ನಿಮಗೆ ವೀಡಿಯೋ ತೋರಿಸ್ತೀನಿ. ಕ್ಲೀನ್ ಮಾಡಿದ್ಮೇಲೆ ಕಿಚನ್ ನೋಡೋ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ಗೈಸ್, ಆಮೇಲೆ ತೋರಿಸ್ತೀನಿ. ಕ್ಲೀನ್ ಮಾಡಿದ್ಮೇಲೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೇಲೆ ಮಾತ್ರ ಸದ್ಯ ಕ್ಲೀನ್ ಮಾಡಿರೋದು. ಈ ಸೆಕ್ಷನ್ ಎಲ್ಲ ಇನ್ನೂ ಕ್ಲೀನ್ ಮಾಡಬೇಕು. ಇದೆಲ್ಲ ನಾನು ನೆಕ್ಸ್ಟ್ ಯಾವಾಗಾದ್ರೂ ಫ್ರೀ ಆದಾಗ ಮಾಡ್ತೀನಿ. ಈವನ್ ಇದರಲ್ಲೂ ಪಾತ್ರೆ ಇಲ್ಲದಂಗೆ ಫುಲ್ ಕ್ಲೀನ್ ಮಾಡಿದ್ದೀನಿ. ಡಿನ್ನರ್ ಕೂಡ ರೆಡಿಯಾಗಿದೆ. ಡಿನ್ನರ್ ಏನಂದರೆ ನನ್ನ ಫೇವ್ರೆಟ್ ಸ್ಪೆಷಲ್ ನೇಪಾಳಿ ಚಿಕನಿ. ನೀವೇ ನೋಡ್ಬೋದು, ಚೆನ್ನಾಗಿದೆ ಆ್ಯಕ್ಚುಲಾಗಿ. ಇದು ಈಸಿಯಾಗಿ ಬೇಗ ಮಾಡೋದಂದರೆ ಇದೇ ಡಿಶ್ಶಸ್. ಸೊ ಇದನ್ನೇ ಬೇಗ ಮಾಡ್ಕೊಂಡು ತಿಂದ್ಬಿಡೋಣ ಅಂತೇಳಿ ಮಾಡಿದೆ. ಕಿಚನ್ನು ಕ್ಲೀನ್ ಆಯಿತು. ಕ್ಲೀನ್ ಆಗಿದ ತಕ್ಷಣ ಮತ್ತೆ ಪಾತ್ರೆ ಬಿದ್ದಿದೆ. ನೆವರ್ ಮೈಂಡ್, ತಿನ್ನೋದು ತೊಳೆಯೋದು ಇದ್ದಿದ್ದೆ. ಸೊ ಬೇಗ ತಿಂದ್ಬಿಡೋಣ. ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇದೆ, ಮನೇನ ಗಲೀಜಾಗಿ ಬಿಟ್ಟು ಹೋಗೋಕ್ಕಾಗಲ್ಲ ಎಲ್ಗೂ. ಸೊ ಕ್ಲೀನ್ ಮಾಡಿ ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಸೊ ಯಾ ಗೈಸ್, ಡಿನ್ನರ್ ಏನೋ ಆಯಿತು, ಎಲ್ಲ ಆಯಿತು. ಐ ಮೀನ್ ಹಾಫ್ ಆಫ್ ದ ಕ್ಲೀನಿಂಗ್ ಇಸ್ ಆಲ್ರೆಡಿ ಡನ್. ದ ಓನ್ಲಿ ಥಿಂಗ್ ರಿಮೈನಿಂಗ್ ನೌ ಇಸ್ ಟು ಪ್ಯಾಕ್ ಮೈ ಬ್ಯಾಗ್. ಸೊ ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ದೆನ್ ಐ ರಿಯಲೈಸ್ ನಾನು ಪ್ಯಾಕ್ ಮಾಡಬೇಕಾಗಿರುವಂಥ ಕ್ಲೋತ್ಸ್ ಎಲ್ಲ ವಾಷಿಂಗ್ ಹಾಕಿದ್ದೆ ಅಂತ. ಇಟ್ ಇಸ್ ಸ್ಟಿಲ್ ವೆಟ್. ಸೊ ನಾಳೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಗೋಸ್. ನಾನು ಬೆಳಗ್ಗೆ ಎದ್ದರೆ ಇದು ಪ್ಲ್ಯಾನ್ ಸಕ್ಸೀಡ್ ಆಗುತ್ತೆ, ಎದ್ದೋಳಿಲ್ಲ ಅಂದರೆ ಇದು ಹೋಯ್ತು ಅಷ್ಟೇ. ಸೊ ಯಾ, ಅಪಾರ್ಟ್ ಫ್ರಮ್ ದ್ಯಾಟ್ ನಾಳೆ ಕಾಲೇಜಿಗೆ ಫಾರ್ಮಲ್ಸ್ ಹಾಕೋಬೇಕು. ಲೆಟ್ಸ್ ಡೂ ಅ ಗೆಟ್ ರೆಡಿ ವಿತ್ ಮೀ ಟುಮಾರೋ ಮಾರ್ನಿಂಗ್. ಅಷ್ಟು ಬಿಟ್ಟು ಏನೂ ಇಲ್ಲ ಗೈಸ್, ಅಷ್ಟೇ. ಗುಡ್ ನೈಟ್, ಗುಡ್ ಮಾರ್ನಿಂಗ್ ಗೈಸ್. ಸೊ ಇಟ್ಸ್ ದ ನೆಕ್ಸ್ಟ್ ಡೇ. ಇವಾಗ 6 ಆಗಿದೆ. ಆಚೆ ಕಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್, ತಣ್ಣಗಿದೆ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಸೆಕೆ ಆಗುತ್ತೆ ಫುಲ್ಲು. ಸೊ ಇವಾಗ ಹೀಟರ್ ಆನ್ ಮಾಡಿ ಸ್ನಾನ ಮಾಡ್ಕೊತೀನಿ. ವಾಯ್ಸ್ ಇವತ್ತಾಗಲೇ ಅರ್ಧ ಹೋಗಿದೆ. ಬನ್ನಿ
ಗೆಟ್ ರೆಡಿ ವಿತ್ ಮೀ. ಇದೇ ಟುಡೇಸ್ ಔಟ್ಫಿಟ್ ಗೈಸ್. ಇವಾಗ ಫೇಸ್ ಒಂದು ರೆಡಿ ಮಾಡಬೇಕು ಮತ್ತು ಹೇರ್ಸ್ ನಾನು ಸ್ಟ್ರೇಟ್ ಇಲ್ಲ ಕರ್ಲ್ ಮಾಡೋಣ ಅಂದ್ಕೊಂಡೆ, ಬಟ್ ಅಷ್ಟು ಟೈಮ್ ಇಲ್ಲ ಇವಾಗ. ಸೊ ಯಾ, ಫಸ್ಟ್ ಇಸ್ ಆಲ್ವೇಸ್ ಮಾಯ್ಶ್ಚರೈಸರ್. ನೆಕ್ಸ್ಟು ಸನ್ಸ್ಕ್ರೀನ್. ಸೊ ಯೂಸ್ ದಿಸ್ ರೂಲ್. ಇವತ್ತು ಮುಖ ಕಿತ್ಕೊಂಡು ಹೋಗೋ ಥರ ಬಿಸಿಲಿದೆ ಗೈಸ್ ಆಚೆ, ಸೊ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಸನ್ಸ್ಕ್ರೀನು. ನೆಕ್ಸ್ಟ್ ಬಂದು ಬ್ಲಷ್ ಗೈಸ್. ಈ ಕಲರು ನಾನು ಬ್ಲಷ್ ಅಲ್ಲೇ ಇಟ್ಟು ಬಂದಿದ್ದೀನಿ. ಗೈಸ್ ಕಾಲೇಜ್ಗೆ ಈ ಬ್ಯಾಗ್ ತೊಗೊಂಡು ಹೋಗ್ತೀನಿ. ಇವತ್ತು ಕ್ಲಾಸ್ಗೆ ಹೋಗೋದೇನಿಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಪರ್ಫ್ಯೂಮ್. ಸ್ಮೆಲ್ ಸೋ ಗುಡ್. ದಿಸ್ ಇಸ್ ಫ್ರಮ್ ಲಾವ್ಲಿ ಬ್ಲೂ. ಸೊ ಗೈಸ್ ನಾನು ಹೊಸ ಪರ್ಫ್ಯೂಮ್ ತೊಗೊಂಡಿದ್ದೆ, ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ. ಇದೇ ನಂದು ಹೊಸ ಪರ್ಫ್ಯೂಮು. ಇದರಲ್ಲಿ ನನ್ನ ಫೇವ್ರೇಟ್ ಬಂದು ಫಸ್ಟ್ ಒನ್ ಮಿಸ್ ಗಾರ್ಜಿಯಸ್. ಇದು ಪ್ಲಮ್ ಬಾಡಿ ಲವೆನಿಂದು ಹವಾಯನ್ ರುಂಬಾ ಅಂತ ಒಂದಿದೆ, ಸೇಮ್ ಅದೇ ಥರನೇ ಇದೆ. ಸಕ್ಕತ್ತಾಗಿದೆ ಆ ಸ್ಮೆಲ್, ನನಗೆ ತುಂಬ ಇಷ್ಟ. ಅದು ಬಿಟ್ಟು ಇನ್ನೊಂದು ಇದು ವನಿಲಾದಿದೆ ಅಲ್ಲ, ಇದು ಕೂಡ ಪ್ಲಮ್ ಬಾಡಿ ಲವೆನ್ ಥರನೇ ಇದೆ. ಸೇಮ್ ವನಿಲಾ, ಸೇಮ್ ಎರಡು ಸೇಮ್ ಸ್ಮೆಲ್ ಇದೆ. ಇದರಲ್ಲಿ ಪಿಂಕ್ ಒಂದು ನನಗೆ ಇಷ್ಟ ಆಗಲಿಲ್ಲ ಗೈಸ್. ಅದು ಬಿಟ್ಟು ಇನ್ನು ಮೂರು ಸಕ್ಕತ್ತಾಗಿದೆ. ಸೊ ಬನ್ನಿ, ಟೈಮ್ ಆಯಿತು, ಕಾಲೇಜ್ಗೆ ಹೋಗೋಣ. ಗೈಸ್ ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.